ಬಿಸ್ನೆಸ್ ಪ್ಲ್ಯಾನ್ನ ನೋಡಲಿದ್ದೀವಿ. ಇದರಲ್ಲಿ ನಾವೊಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ಬೋದು. ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಾವೊಂದು ವರ್ಲ್ಡ್ಸ್ ಬೆಸ್ಟ್ NFT ಟ್ರೆಜರ್ ಅನ್ನೋವಂಥ ಒಂದು ಕಂಪನಿ ಆಗಿದೆ. ಅಗ್ರಿಗೇಷನ್ ರೆವೆನ್ಯೂ ಪ್ಲ್ಯಾಟ್ಫಾರ್ಮ್ ಕೂಡ ಇರುತ್ತೆ. ಇದರಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಯಾವ ರೀತಿ ನಿಮಗೆ ಬೆನಿಫಿಟ್ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ನೀವು ಒಂದು ಬ್ಯಾಕ್ಗ್ರೌಂಡ್ ಇಂಟ್ರಡಕ್ಷನ್ ತಿಳ್ಕೊಂಡ್ರೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನಿಮಗೆ ಒಂದು ಮಾಹಿತಿ ಕೊಡ್ಬೋದು. ಅದೇ ರೀತಿ ಒಂದು NFT ಡೆವಲಪ್ಮೆಂಟ್ ಹಿಸ್ಟ್ರಿ ಸ್ಪ್ರೌಟೆಡ್ ಒಂದು ಲಾಸ್ಟ್ ಸೆಂಚುರಿಯಲ್ಲಿ ಬಂದಿದೆ. ಬಾರ್ನ್ 2017 ಆಗಿದೆ, ಬ್ರೋಕನ್ 2021 ಆಗಿದೆ. ಯಾಕೆ ಬ್ರೇಕ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು, ಹೇಗೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಇದರಲ್ಲಿ ನೀವು ನೋಡೋದಾದರೆ ಇಲ್ಲಿ NFT ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಓವರ್ವ್ಯೂ, OKT ಚೈನ್, OKX Web3 ಅಂತ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅದನ್ನು ನೋಡೋಣ ಬನ್ನಿ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಪ್ಲ್ಯಾಟ್ಫಾರ್ಮ್ ಇಂಟ್ರಡಕ್ಷನ್ ತಿಳ್ಕೊಳ್ಳೋಣ ಬನ್ನಿ. ಪ್ಲ್ಯಾಟ್ಫಾರ್ಮ್ ಇಂಟ್ರಡಕ್ಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀವಿ, ಟ್ರೆಷರ್ NFTಯಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಅದೇ ರೀತಿ ಪ್ಲ್ಯಾಟ್ಫಾರ್ಮ್ ಇಂಟ್ರಡಕ್ಷನ್ ಬಗ್ಗೆ ನೋಡೋದಾದರೆ ಇದೊಂದು ಕಾಂಪ್ರಿಹೆನ್ಸಿವ್ ಇನ್ಕಮ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಹಾಗೆ ಒಂದು ಓಪನ್ ಎಕಾಲಜಿ ಕೂಡ ಆಗಿದೆ. ಅದೇ ರೀತಿ ಯಾವ್ಯಾವ ರೀತಿ ಇನ್ಕಮ್ನ ಅರ್ನ್ ಮಾಡಬೇಕು, ಟ್ರೆಷರ್ NFT ಪ್ಲ್ಯಾಟ್ಫಾರ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಇದೊಂದು ಪಾರ್ಟಿಸಿಪೇಟಿಂಗ್ ಪೋಲಿಂಗ್ ಮತ್ತು ಟ್ರೇಡಿಂಗ್ ಇರುತ್ತೆ, ಹಾಗೆ ಒಂದು ಬಿಲ್ಡಿಂಗ್ ಇನ್ಫ್ಲುಯೆನ್ಸ್ ಕಂಟ್ರಿಬ್ಯೂಟ್ ನೆಟ್ವರ್ಕ್ ಕೂಡ ಇರುತ್ತೆ. ಅದೇ ರೀತಿ ಪಾರ್ಟಿಸಿಪೇಟ್ ಇನ್ ಒಂದು ಸೆಕ್ಟಾರ್ ಮತ್ತು ಆಕ್ಟಿವೇಷನ್ ಲಾಂಚ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಇರುತ್ತೆ. ಅದೇ ರೀತಿ ನೀವು ಒಂದು ರೆವೆನ್ಯೂ ಸೋರ್ಸ್ ಬಗ್ಗೆ ನೋಡೋದಾದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ NFT ಕ್ಯಾಸ್ಟಿಂಗ್ ಫ್ರೀ ಇರುತ್ತೆ, ಹಾಗೆ ಕಮಿಷನ್ ಇನ್ಕಮ್ ಇರುತ್ತೆ, ಮಾರ್ಕೆಟಿಂಗ್ ಕೋಆಪ್ರೇಷನ್ ಕೂಡ ಇರುತ್ತೆ. ರೆವೆನ್ಯೂ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಮುಂದೆ ಬಗ್ಗೆ ನೋಡೋದಾದರೆ ಲೈಸೆನ್ಸಿಂಗ್ ಫ್ರೀ ಇರುತ್ತೆ, NFT ಕೊಲಾಬಿಲಿಟಿ ಸೇಲ್ ಇರುತ್ತೆ, NFT ಕನ್ಸಲ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಸರ್ವಿಸಸ್ ಕೂಡ ಇರುತ್ತೆ. ಅದೇ ರೀತಿ ಯೂಸರ್ ಪಾರ್ಟಿಸಿಪೇಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನೀವೊಂದು ಟ್ರೆಷರ್ ಬಗ್ಗೆ ನೋಡ್ಬೋದು, ಹಾಗೆ ಮುಖಾಂತರ ಯಾವ್ಯಾವ ರೀತಿ ನಿಮಗೆ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದೀನಿ ಆ ಮುಖಾಂತರ ಕೂಡ ನೀವು ನೋಡ್ಕೊಳ್ಬೋದು. ಹಾಗೆ ಒಂದು ಬ್ರೇಕ್ ಡೌನ್ ಗೇಮ್, ಒಂದು ಟ್ರೇಡಿಂಗ್ NFT ಯಾವ ರೀತಿ ಇದೆ, ಅಲ್ಲಿ ನಿಮಗೆ ಯಾವ ರೀತಿ ಒಂದು ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಇದರಲ್ಲಿ 6 ಲೆವೆಲ್ಸ್ ಕೊಟ್ಟಿದ್ದಾರೆ. NFT ರಿಸರ್ವೇಷನ್ ಟೈಪ್, ಹಾಗೆ ಒಂದು ಪ್ರಾಫಿಟ್ ಡೇ, ಒಂದು ಕ್ರೈಟೇರಿಯಾ, ಒಂದು ಟ್ರಾನ್ಸಾಕ್ಷನ್ ಡೇ, ಆ್ಯನ್ಯುಲೇಟೆಡ್ ರಿಟರ್ನ್ಸ್ ಎಷ್ಟಿರುತ್ತೆ, ಕಮ್ಯುನಿಟಿ ಬಿಲ್ಡಿಂಗ್ ಎಷ್ಟಿರುತ್ತೆ ಅನ್ನೋದನ್ನು ಈ ಟ್ಯಾಬ್ಲರ್ ಕಾಲಮಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಬೋದು. ಕಮ್ಯುನಿಟಿ ಟೀಮ್ ರಿಬೇಟ್ ಇನ್ಕಮ್ ಸಿಸ್ಟಮ್ ಬಗ್ಗೆ ನೋಡಿದರೆ ಲೆವೆಲ್ A, ಲೆವೆಲ್ B, ಲೆವೆಲ್ C ಕೂಡ ಇಲ್ಲಿ ಒಂದು 6 ಲೆವೆಲ್ಸಲ್ಲಿ ಇರುತ್ತೆ. ಹಾಗೆ ನಿಮಗೆ ಪರ್ಸೆಂಟೇಜ್ ಮುಖಾಂತರ ಇಲ್ಲಿ ಇನ್ಕಮ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ನೋಡೋದಾದರೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಡೈಲಿ ನೆಟ್ವರ್ಕಿಂಗಿಗೆ ಯಾವ ರೀತಿ ಬರಬೇಕು, ಕಂಟಿನ್ಯೂಸ್ಲಿ ಡಿಜಿಟಲ್ ಹಾಗೂ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಬೆಟರ್ ಮಾಡ್ಕೊಳ್ಬೇಕು. ಟ್ರೆಷರ್ NFTಯಲ್ಲಿ ನಿಮಗೆ ಒಂದು ಮೋರ್ ಲರ್ನಿಂಗ್ ನಾಲೆಜ್ ಸಿಗುತ್ತೆ. ಇದರಲ್ಲಿ ಎಜುಕೇಟ್ ಪ್ರಾಪರ್ ಮಾಡಬೇಕು, ಅನ್ಲಿಮಿಟೆಡ್ ಅರ್ನಿಂಗ್ ಸ್ಕೋಪ್ ಇರುತ್ತೆ, ಹಾಗೆ ಹೆಲ್ತ್ ಕೇರ್ ಮತ್ತು ಒಂದು ಗ್ರೋವಿಂಗ್ ಅಪ್ಲೈನ್ಸ್ ಇರುತ್ತೆ. ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೆ ಪ್ರೋಗ್ರಾಮ್ ಡಿಫ್ರೆಂಟ್ ಕಮ್ಯುನಿಟಿಯಲ್ಲಿ ಸಿಗುತ್ತೆ. ಅದೇ ರೀತಿ ಒಂದು ಪ್ಲೆಜ್ಡ್ ಟ್ರೇಡಿಂಗ್ ಬಗ್ಗೆ ನೋಡಿದ್ರೆ ಪ್ಲೆಜ್ಡ್ ಟ್ರೇಡಿಂಗ್ NFT ರೂಲ್ಸ್ ಕೂಡ ಇದ್ದಾವೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3ಯಲ್ಲಿ ಇದ್ದಾವೆ, ನೋಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಒಂದು ಕಮ್ಯುನಿಟಿ ಸ್ಟಾರ್ ಜಾಬ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ $200 USDT, $350 USDT, $300 USDT, $400, $1500, ಒಂದು $3500 USDT ವರೆಗೂ ಕೂಡ ಇದೆ. ಪೊಸಿಷನ್ ಟರ್ಮ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ಅದೇ ರೀತಿ ಕಂಪನಿ ಇಂಟ್ರಡಕ್ಷನ್ ಬಗ್ಗೆ ನಿಮಗೆ ಗೊತ್ತಾಗೋದಾದರೆ ಕಂಪನಿ ಬಗ್ಗೆ ನೋಡೋಣ ಬನ್ನಿ. ಕಂಪನಿಯಲ್ಲಿ ಕಂಪನಿ ಕ್ವಾಲಿಫಿಕೇಷನ್ಸ್ ಒಂದು ಟ್ರೆಷರ್ ಮೆಟಾ ಕಾರ್ಪೊರೇಷನ್ ರಿಜಿಸ್ಟರ್ಡ್ ಆಗಿ ಯುನೈಟೆಡ್ ಸ್ಟೇಟ್ಸಲ್ಲಿ ಬರ್ತಾ ಇದೆ. ಇದೊಂದು ಲೀಗಲ್ ಡಾಕ್ಯುಮೆಂಟ್ ಆಗಿದೆ. ಅದೇ ರೀತಿ ಕಂಪನೀಸ್ ಕ್ವಾಲಿಫಿಕೇಷನ್ಸ್ ಬಗ್ಗೆ ನೋಡೋದಾದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ MSM ಫಿನಾನ್ಷಿಯಲ್ ಲೈಸೆನ್ಸ್ ಕೂಡ ಕೊಟ್ಟಿದೆ, ಇದು ಕೂಡ ಒಂದು ಲೀಗಲಿ ಆಗಿದೆ. ಅದೇ ರೀತಿ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ನೋಡೋದಾದರೆ ಪ್ರತಿಯೊಬ್ಬರಿಗೂ ಒಂದು ಗೋಲ್ಡನ್ ಪಾರ್ಟ್ನರ್ಸ್ ಗ್ಲೋಬಲಿ ನಿಮಗೆ ಸಿಗ್ತಾ ಇರ್ತಾರೆ. ಪ್ಲ್ಯಾಟ್ಫಾರ್ಮಲ್ಲಿ ನೀವು ಒಂದು ಇಂಡಸ್ಟ್ರಿ ಚೈನ್ಸ್ಗೆ ಹೋಗ್ಬಿಟ್ಟು ನೀವು ಮಾಡ್ಕೊಳ್ಬೋದು. ಅದೇ ರೀತಿ ಟ್ರೆಷರ್ NFTಯಲ್ಲಿ ಪ್ಲ್ಯಾಟ್ಫಾರ್ಮ್ ಆರ್ಕಿಟೆಕ್ಚರ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ ಬನ್ನಿ. ಪ್ಲ್ಯಾಟ್ಫಾರ್ಮ್ ಆರ್ಕಿಟೆಕ್ಚರ್ ಒಂದು ಹೈಬ್ರಿಡ್ ಟ್ರೇಡಿಂಗ್ ಮತ್ತು ಒಂದು ಇಂಜಿನ್ ಟೆಕ್ನಾಲಜಿ ಮುಖಾಂತರ ಇದೆ. ಓವರ್ವ್ಯೂ ನಿಮಗೆ ಇಲ್ಲಿ ಟ್ರೆಷರ್ NFT ಬಗ್ಗೆ, ಎಕ್ಸ್ಚೇಂಜಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀನಿ, ನೋಡ್ಕೊಳ್ಬೋದು. ಅದೇ ರೀತಿ ಒಂದು ಫ್ಯೂಚರ್ ಡೆವಲಪ್ಮೆಂಟ್ ಕೂಡ ಇರುತ್ತೆ. ಫ್ಯೂಚರ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ ಬನ್ನಿ. ಫ್ಯೂಚರ್ ಡೆವಲಪ್ಮೆಂಟಲ್ಲಿ ನೀವೊಂದು ಪ್ರತಿಯೊಬ್ಬರಿಗೆ ಫ್ಯೂಚರ್ ಡೆವಲಪ್ಮೆಂಟಲ್ಲಿ ನ್ಯೂ ಕ್ಲಾಸ್ NFT ಟ್ರೇಡಿಂಗ್ ಮಾರ್ಕೆಟ್ ಡೆವಲಪ್ಮೆಂಟ್ ಕೂಡ ನೀವು ಮಾಡ್ಕೊಳ್ಬಹುದು. ಇದರಲ್ಲಿ ನಿಮಗೆ ಸಮರಿ ಕೊಟ್ಟಿದ್ದಾರೆ, ಓದ್ಕೊಳ್ಬಹುದು. ಹಾಗೆ ಇದರಲ್ಲಿ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇಂಪ್ರೂವ್ ಟ್ರೇಡಿಂಗ್ ಮಾಡಬೇಕು, ಪ್ಲ್ಯಾಟ್ಫಾರ್ಮ್ ಮಾಡಬೇಕು, ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಎಲ್ಲನೂ ಒಂದು 9 ಸ್ಟೆಪ್ಸಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಯಾವುದೇ ರೀತಿ ವರ್ಲ್ಡ್ಸ್ ಬಿಸ್ನೆಸ್ ಬೆಸ್ಟ್ ಅಗ್ರಿಗೇಷನ್ ರೆವೆನ್ಯೂ NFT ಟ್ರೆಷರ್ ಆಗಿದೆ. ಇದರಲ್ಲಿ ನೀವು ಕಡಿಮೆ ಇನ್ವೆಸ್ಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ಬೋದು. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.